ಕೊಲೆಗಡುಕರನ್ನು ಬಂಧಿಸಿ ಗಲ್ಲು ಶಿಕ್ಷೆ ನೀಡಲು ಆಗ್ರಹ. ಕೊಪ್ಪಳದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಗವಿಸಿದ್ದಪ್ಪ ನಾಯ್ಕ ಅವರನ್ನು ಕೊಲೆ ಮಾಡಿದರೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಲಕ್ಷ್ಮೇಶ್ವರ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಭೀಮಣ್ಣಂಗಡೆ ಆಗ್ರಹಿಸಿದರು. ಈ ಕುರಿತು ಮಂಗಳವಾರ ಪತ್ರಿಕಾ ಪ್ರಕಟಣೆಯಲ್ಲಿ ವಿಷಯ ತಿಳಿಸಿದರು. ಕೊಪ್ಪಳದಲ್ಲಿ ಯುವಕ ಗವಿಸಿದ್ದಪ್ಪ ನಾಯ್ಕ ಅವರನ್ನು ಅನ್ಯ ಕೋಮಿನವರು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅವರಿಗೆ ಕಾನೂನಿನ ಭಯ ಇದ್ದಂತೆ ಕಾಣುತ್ತಿಲ್ಲ. ಕಾರಣ ಕೊಲೆಗಡುಕರನ್ನು ಬಂಧಿಸಿ ಅವರಿಗೆ ಗಲ್ಲು ಶಿಕ್ಷೆ ನೀಡಬೇಕು ಮತ್ತು ಗವಿಸಿದ್ದಪ್ಪನ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಹಾಗೂ 2 ಎಕರೆ ಹೊಲ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ನಾಗರಾಜ್ ಹಾವಳಕೆರೆ, ಹನುಮಂತಪ್ಪ ಜಾಲಿಮರ, ಚಂದ್ರು ತಳವಾರ, ಪ್ರಕಾಶ್ ಬೆಂತೂರ, ಕೆ.ಓ. ಹುಲ್ಲಿಕಟ್ಟಿ, ಶಿವರಾಜ್ ಮಲ್ಲಾಪುರ, ಶಿವರಾಜ್ ಪೂಜಾರ, ರಮೇಶ್ ದೊಡ್ಮನಿ, ಪವನ್ ಹಳ್ಳಿ, ಪ್ರವೀಣ್ ಇಟಗಿ, ಶಿವಕುಮಾರ್ ಗೊಲ್ಲರ, ಅರುಣ್ ಬೆಟಗೇರಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಕೊಪ್ಪಳದಲ್ಲಿ ನಡೆದ ಪರಿಶಿಷ್ಟ ಪಂಗಡ ಜನಾಂಗದ ಗವಿಸಿದ್ದಪ್ಪ ನಾಯ್ಕ ಎಂಬ ಯುವಕನ ಬರ್ಬರ ಕೊಲೆಯನ್ನು ಅತಿ ತೀವ್ರವಾಗಿ ನಮ್ಮ ವಾಲ್ಮೀಕಿ ಸಮಾಜದ ಎಲ್ಲ ನಾಯಕರು ಖಂಡನೆ ಮಾಡ್ತೀವಿ. ಅವರ ಪರಿಹಾರಕ್ಕೆ ಸರ್ಕಾರ 25 ಲಕ್ಷ ರೂಪಾಯಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡಿಸಬೇಕು. ಅದೇ ರೀತಿ ಅಂದರೆ ಕೊಲೆ ಮಾಡಿದ ಆರೋಪಿಗಳಿಗೆ ಮರಣದಂಡನೆಯನ್ನು ಒದಗಿಸಬೇಕಂತೇಳಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಹಿರಿಯರು ಸೇರಿಸಿ ನಾವು ಆಗ್ರಹಿಸ್ತೇವೆ. ಅದೇ ರೀತಿಯಾಗಿ ದಿನಮಾನ ಕಳೆದಂತೆ ವಾಲ್ಮೀಕಿ ಸಮಾಜದ ಎಲ್ಲ ಮುಖಂಡರು ನಿನ್ನೆ ಕೂಡ ಪ್ರತಿಭಟನೆ ಮಾಡಿದ್ರು. ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡಲಿಲ್ಲ. ಮುಂದೆ ರಾಜ್ಯಾದ್ಯಂತ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ. ಅವರ ಕುಟುಂಬಕ್ಕೆ ದುಡಿದು ಮುನ್ನಡೆಸುವ ಕುಟುಂಬಕ್ಕೆ ಕೈ ಕಟ್ಟಾದಂತಾಗಿದೆ. ಸರ್ಕಾರ ಯಾವುದೇ ರೀತಿಯಿಂದ ಇದುವರೆಗೆ ಸ್ಪಂದನೆ ಕೂಡ ಮಾಡಿಲ್ಲ. ಅವರಿಗೆ ಸರ್ಕಾರದಿಂದ 2 ಎಕರೆ ಭೂಮಿಯನ್ನು ಕೊಡಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಲೇದಿದ್ದರೆ ಮುಂದಿನ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಆಗ್ರಹಿಸ್ತೇವೆ. ಮೊನ್ನೆ ನಡೆದ ಗವಿಸಿದ್ದಪ್ಪನ ಕೊಲೆಗೆ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಿಲ್ಲ. ಅವ್ರ ಫ್ಯಾಮಿಲಿಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸುತ್ತೆ.